ಕೂಡಿயிருக்கும் ஈரோடு மக்களே. ತಮಿಳುನಾಡು ರಾಜಕೀಯ ಹಿಸ್ಟ್ರಿನಲ್ಲೇ ಒಂದು ಹೊಸ ಹಿಸ್ಟ್ರಿಯನ್ನ ಬರೆದಂತ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಅದು ಇಳಿಯ ತಳಪತಿ ವಿಜಯ್. There are so many jackals and other animals in the forest, but there will be only one lion. ಟಿವಿಕೆ ಪಕ್ಷ ಇವತ್ತು 108, 110 ಲೀಡಿಂಗ್ ಅಲ್ಲಿ ಇದೆ ನಾನು ರೆಕಾರ್ಡ್ ಮಾಡುವಂತ ಸಮಯದಲ್ಲಿ. ನೀವು ಯೋಚನೆ ಮಾಡಿ, ಬರೀ 2 ವರ್ಷಗಳ ಹಿಂದೆ ಅಷ್ಟೇ ಒಂದು ಪಕ್ಷವನ್ನು ಕಟ್ಟಿ ನಂತರ ಎಲೆಕ್ಷನ್ಗೆ ನಿಂತ್ಕೊಂಡು 50 ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಬತ್ತಿರುವಂತ ಒಂದು ದ್ರಾವಿಡ ಒಂದು ಎಲೆಕ್ಷನ್ ಪಾರ್ಟಿ ಇದೆಯಲ್ಲ, ಅದನ್ನ ಬೀಟ್ ಮಾಡಿ ಮೆಜಾರಿಟಿ ಆಫ್ ದ ವೋಟನ್ನ ತಗೊಂಡಿದ್ದಾರೆ. ಅಂಡ್ ಅವ್ರು ಗೆದ್ದಿರುವಂಥ ಡಿಫ್ರೆನ್ಸಸ್ಗಳನ್ನ ನೀವು ನೋಡ್ತಾ ಹೋದ್ರೆ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಜೆನ್ಜೀಸ್ಗಳೆಲ್ಲ ಈ ಎಲೆಕ್ಷನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ರಾಜಕೀಯ ವ್ಯಕ್ತಿಗಳು ತುಂಬ ಡಿಫ್ರೆಂಟಾಗಿ ತಿಳ್ಕೊಂಬಿಟ್ಟಿದ್ರು. ದುಡ್ಡು ಕೊಟ್ಬಿಟ್ರೆ ಏನಾದರೂ ಒಂದನ್ನು ಕೊಟ್ಟು ಅವ್ರನ್ನ ಖರೀದಿ ಮಾಡ್ಬೋದು, ನಮ್ಗಿಷ್ಟ ಒಂದಷ್ಟು ಓಟ್ಗಳನ್ನ ತೊಗೊಂಡು ಮತ್ತೆ ಅದೇ ಸರ್ಕಾರ ಮಾಡ್ಬೋದು. ನಾವು ಇಷ್ಟು ವರ್ಷಗಳ ಕಾಲ ಏನೇನು ಕಟ್ಕೊಂಡ್ಬಂದಿದ್ದೀವಿ ಸುಳ್ಳಿನ ಕೋಟೆಗಳನ್ನು, ಅದನ್ನು ಮತ್ತೆ ಇನ್ನೊಂದಷ್ಟು ಕಟ್ಕೊಂಡು ಹೋಗ್ಬೋದು ಅಂತ ಆ ಒಂದು ನಂಬಿಕೆನಲ್ಲಿ ಇದ್ರಲ್ಲ, ಆ ನಂಬಿಕೆನ ಬ್ರೇಕ್ ಮಾಡಿದ್ದು ಯಾರು ಅಂತಂದರೆ ಅದು ಜೆನ್ಜಿಗಳು. ಇನ್ಫ್ಯಾಕ್ಟ್ ನಾನು ಕೂಡ ತಮಿಳ್ನಾಡು ಎಲೆಕ್ಷನ್ ನಡೆಯೋದಕ್ಕೂ ಮುಂಚೆ ಒಂದು ವಾರದಲ್ಲಷ್ಟೇ ಅಲ್ಲಿ ಯಾರ್ಯಾರು ವೋಟರ್ಸ್ ಇರ್ತಾರೆ ಅವ್ರ ಮೈಂಡ್ ವಾಶ್ ಮಾಡಿಬಿಡ್ತಾರೆ, ಏನಾದರೂ ಮಾಡಿ ವೋಟ್ ತೊಗೊಂಡು ಮತ್ತೆ ಅವರೇ ಮೆಜಾರಿಟಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾನು ಬಿಡಿ ತಮಿಳ್ನಾಡವರೇ ಹಾಗೆ ಅಂದ್ಕೊಂಡಿದ್ರು, ಯಾವುದೇ ಕಾರಣಕ್ಕೂ ಟಿವಿಗೆ ಇಷ್ಟೊಂದು ವೋಟ್ಗಳನ್ನ ಮೆಜಾರಿಟಿನ ತಗೊಳುತ್ತೆ ಅಂತ. ನೀವು ಯೋಚನೆ ಮಾಡ್ತಾ ಹೋಗಿ, 2 ವರ್ಷದ ಹಿಂದೆ ಅಷ್ಟೇ ತಮಿಳ್ನಾಡು ಟಿವಿಕೆ ಪಾರ್ಟಿ ಅನೌನ್ಸ್ ಮಾಡಿದ್ದು. 2 ವರ್ಷಗಳಿಂದ ಆದಷ್ಟು ಈ ರ್ಯಾಲಿಗಳನ್ನು ಮಾಡ್ಕೊಂಬರೋದು, ಈ ಒಂದಷ್ಟು ಸಮಾವೇಶಗಳನ್ನ ಮಾಡ್ಕೊಂಬರೋದು, ಅಂಡ್ ಸ್ಪೀಚ್ಗಳನ್ನ ಕೊಟ್ಕೊಂಬರೋದು, ಈ ಥರ ಎಲ್ಲ ಮಾಡ್ಕೊಂಬರ್ತಿದ್ರು. ಅಂಡ್ ಆ ಟೈಮಲ್ಲಿ ಸುಮಾರು ಪ್ರಾಬ್ಲಮ್ಗಳು ಬಂತು ವಿಜಯ್ ಅವ್ರದ್ದು. ವಿಜಯ್ ಅವರು ಕೆಲವು ಸ್ಪೀಚಲ್ಲಿ ಅವರೇ ಹೇಳಿದ್ದಾರೆ, ನನ್ನ ಮೇಲೆ ಇಲ್ದೇ ಇರೋದು ಆರೋಪಗಳನ್ನ ಹೊರಿಸಿದ್ರು, ನನ್ನ ಸಿನಿಮಾನ ಬರ್ದೇ ಇರೋ ರೀತಿ ಮಾಡಿದ್ರು. ಆ ಜನನಾಯಕನ್ ಮೂವಿ ಇತ್ತಲ್ಲ, ಅದು ರಿಲೀಸ್ ಆಗೋಕೆ ಬಿಡ್ಲಿಲ್ಲ. ಅವ್ರು ಪೊಂಗಲ್ಗೆ ಮೂವಿನ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಪೊಂಗಲ್ ಬಿಡಿ ಅದಾದ 1 ತಿಂಗಳು 2 ತಿಂಗಳಾದ್ರೂ ಇವತ್ತಿನವರೆಗೂ ರಿಲೀಸ್ ಮಾಡಿಲ್ಲ. ಅದ್ರ ಮಧ್ಯೆ ಸಡನ್ ಆಗಿ ಆ ಮೂವಿನೇ ಲೀಕ್ ಮಾಡಿಬಿಟ್ರು. ಅದಾದ್ಮೇಲೆ ಇವ್ರಿಗೂ ತ್ರಿಷಾ ಅದು ಇದು ಅಂತ ಎಲ್ಲ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಅದಾದ್ಮೇಲೆ ಇವರ ವೈಫು ಡಿವೋರ್ಸು ಅಂತ ಒಂದು ಕಾಂಟ್ರವರ್ಸಿ ಆಯಿತು. ಸೊ ಇಷ್ಟೊಂದೆಲ್ಲ ಮೆಂಟಲ್ ಪ್ರೆಷರ್ ಆಗ್ತಾ ಬಂದ್ರೂ ಸಹ, ಆ ವ್ಯಕ್ತಿ ಮೇಲೆ ಎಷ್ಟು ನೆಗೆಟಿವ್ ಆಗಿ ಹೇಳಿದ್ರು ಸಹ ಇವತ್ತು ತಮಿಳುನಾಡು ಎಲೆಕ್ಷನ್ನಲ್ಲಿ ಒಂದು ಹಿಸ್ಟ್ರಿಯನ್ನು ಬರೆದುಬಿಟ್ಟಿದ್ದಾರೆ. ನಾನು ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ನಾಟ್ ಅ ಫಾಲೋವರ್ ಆಫ್ ಎನಿ ಪರ್ಸನ್, ಬಟ್ ಐ ಆಮ್ ಅ ಫಾಲೋವರ್ ಆಫ್ ದೇರ್ ಥಾಟ್ಸ್ ಅಂಡ್ ಆಕ್ಷನ್ಸ್. ಇಂದಿನ ಒಂದು ವಿಡಿಯೋದಲ್ಲಿ ನಾನು ತಮಿಳಿನಲ್ಲಿ CM ಆಗ್ತಾರ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದೆ. ಬಟ್ ಇವತ್ತು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ದ ಅದರ್ ಸೈಡ್ ಏನಿದೆ ಅಂದರೆ DMK AIDMK ಅಂದರೆ ಅಷ್ಟು ವರ್ಷಗಳಿಂದ ಅವ್ರು ಹುಟ್ಟದಾಗಿಂದ ವೈರಿಗಳೇ ಅಂತ ಅನ್ಕೊಳ್ಳಿ. ಅಷ್ಟು ವೈರತ್ವವನ್ನು ತಗೊಂಡ್ಬರ್ತಿರುವಂಥ ಅವರಿಬ್ರು ಏನಾದರೂ ಇಬ್ರು ಜಾಯ್ನ್ ಆಗಿ ಒಂದು ಮೆಜಾರಿಟಿನ ತೋರಿಸುವಂಥ ಪ್ರಯತ್ನ ಮಾಡ್ತಾರಾ? ಮಾಡಲ್ವಾ? ಅಂಡ್ ವಿಜಯ್ ಅವರು ಇನ್ನೂ 10 ಓಟುಗಳನ್ನು, ಅಕಸ್ಮಾತ್ ಇವ್ರದ್ದು ಏನಾದರೂ 108 ಬಂತು ಅಂದರೆ ಇನ್ನೂ 10 ಓಟುಗಳನ್ನು ತಗೋಬೇಕು. 234ರಲ್ಲಿ ಮೆಜಾರಿಟಿ 117+1 ಬರಲೇಬೇಕು. ಬರಲಿಲ್ಲ ಅಂತಂದರೆ 108 ಓಟನ್ನ ತಗೊಂಡು ಸಹ ಅವರು ಆಡಳಿತದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಜಯ್ ಅವರು ಇನ್ನೂ 10 ಓಟುಗಳನ್ನ ತಗೊಳ್ಳೋದಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು. ಎರಡನೇದು, ಈ ಜೆನ್ಜಿ ಮತ್ತೆ ಮಿಲೇನಿಯಂ ಇವ್ರುಗಳು ವೋಟಿಂಗ್ ಮೆಜಾರಿಟಿ ಬಂತು ಅಂದರೆ ಎಲೆಕ್ಷನ್ನು ಹೆಂಗ ಬೇಕಾದರೂ ಮಾಡ್ಬೋದು. ಅಂಡ್ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಕಾರಣ ಇದೆ. ಅವರ ಮೈಂಡ್ ಸೆಟ್ ಈಗ ಯಾವ ರೀತಿ ಸ್ವಿಚ್ ಆಗಿದೆ, ಇದೆಲ್ಲ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೂರನೇದು, ನಮ್ಮ ಕರ್ನಾಟಕದಲ್ಲೂ ಯಾರಾದರೂ ಈ ರೀತಿ ಒಂದು ಹೈಲಿ ಎಜುಕೇಟೆಡ್ ಏನಾದರೂ ಒಂದು ಮಾಡಬೇಕು ಅಂತ ಹೊಸಬ್ರು, ಹೊಸ ಪಕ್ಷವನ್ನೇ ಆಗಲಿ ಹೊಸ ವ್ಯಕ್ತಿಗಳೇ ಆಗಲಿ ಬಂದರೆ ಅದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ? ಅಕಸ್ಮಾತ್ TVK ಅವರು ಮೆಜಾರಿಟಿ ತಗೊಂಡು ಏನಾದರೂ ಅವರು ಆಡಳಿತವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಆಗುವಂಥ ಇಂಪ್ಯಾಕ್ಟ್ಗಳು ಏನೇನು, ಈ ಎಲ್ಲ ವಿಚಾರಗಳನ್ನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಡಿಟಿಂಗ್ ಕಮ್ಮಿ ಇರುತ್ತೆ, ಬಿಕಾಸ್ ಬೇಗ ಈ ವಿಡಿಯೋನ ಬಿಡಬೇಕು ಅನ್ನೋ ಕಾರಣಕ್ಕೆ ನಾನು ಜಸ್ಟ್ 2 hours ಬಿಫೋರ್, ಈಗ ಇದು ಲೈವ್ ಹೋಗೋದಕ್ಕೂ 2 hours ಬಿಫೋರ್ ಅಷ್ಟೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ವಿಜಯ್ ಅವರಿಗೆ ಮುಂದಿನ ಆಯ್ಕೆಗಳೇನು ಅಂತ ನೀವು ಯೋಚನೆ ಮಾಡೋದಾದ್ರೆ, ಒಂದು, ಸಣ್ಣ ಪುಟ್ಟ ಪಕ್ಷಗಳು ಯಾವುದಿದೆ ಅದರಲ್ಲಿ ಯಾರ್ಯಾರು ಜಾಸ್ತಿ ಗೆದ್ದಿದ್ದಾರೆ. ಈ ಸಣ್ಣ ಪಕ್ಷದಲ್ಲಿ ಒಂದು 5 ಜನ ಗೆದ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಆ 5 ಜನರನ್ನ ಇವರು ಸೆಳೆಯೋದು ಹೇಗೆ ಅಂತ ನೋಡಬೇಕು. ಆಲ್ರೆಡಿ ಈ TVK ಪಕ್ಷದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅವ್ರಗಳನ್ನೆಲ್ಲ ಒಂದು ರೆಸಾರ್ಟಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ಹೋಗಿ ಅವ್ರದ್ದು ಮೊಬೈಲ್ ಏನೂ ಅಲೋ ಮಾಡಿಲ್ಲ. ಮೊಬೈಲ್ಗಳನ್ನೆಲ್ಲ ಸೈಡಿಗೆ ಇಟ್ಟು, ಯಾಕಂದರೆ ಮೊಬೈಲ್ ಇಟ್ಕೊಂಡ್ರೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಮೊಬೈಲ್ಗಳನ್ನೆಲ್ಲ ದೂರ ಇಟ್ಟು ಅವ್ರುಗಳನ್ನ ಒಂದು ರೆಸಾರ್ಟಲ್ಲಿ ಕೂಡಾಕಿದ್ದಾರೆ May 8ನೇ ತಾರೀಕುವರೆಗೂ. ಯಾಕಂತಂದರೆ ಸಮ್ಟೈಮ್ ನೀವು ಗೊತ್ತಲ್ಲ, ಈ ಪೋಚಿಂಗ್ ನಡೆಯುತ್ತಲ್ಲ, ಪೋಚಿಂಗ್ ಅಂದ್ರೇನು, ಆಗೆಲ್ಲ ಸಮ್ಮಿಶ್ರ ಸರ್ಕಾರ ಮಾಡಬೇಕು, ಮೆಜಾರಿಟಿ ಬಂದಿಲ್ಲ ಅಂತಂದಾಗ ಏನು ಮಾಡ್ತಾರೆ, ಯಾವ ಪಕ್ಷದಿಂದ ಯಾರನ್ನು ಎಳ್ಕೋಬೇಕು, ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಡೀಲ್ ಮಾಡಬೇಕು, ಆ ರೆಸಾರ್ಟ್ ರಾಜಕೀಯ ನಡೀತು ಗೊತ್ತಾ ನಮ್ಮ ಕರ್ನಾಟಕದಲ್ಲೂ, ಆ ರೀತಿ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಆ ರೀತಿ ನಡೆಯುತ್ತೆ ಅನ್ನುವಂಥ ಒಂದು ಸಿಚುವೇಶನ್ ಆಗಿದೆ ಇವಾಗ ತಮಿಳ್ನಾಡಲ್ಲಿ. ಯಾಕಂದರೆ ಮೆಜಾರಿಟಿ ಯಾರೂ ತೊಗೊಂಡಿಲ್ಲ, 118 ಯಾವ ಒಂದು ಪಕ್ಷನೂ ಕೂಡ ತೊಗೊಂಡಿಲ್ಲ. ಇವಾಗ ಏನಾಗುತ್ತೆ, DMK ಮತ್ತು AIDMK ಒಳಗಡೆ ಯಾರ್ಯಾರು ಸಮಾಧಾನ ಇಲ್ಲ ಅಂದರೆ, ಯಾರಿಗೆ ಒಂದು ಸಪೋರ್ಟ್ ಸಿಕ್ಕಿಲ್ಲ DMK ಮತ್ತು AIDMK ಅವ್ರಗಳ ಒಳಗಡೆ ಇರುವಂಥ ಒಬ್ಬರು ಶಾಸಕರುಗಳು ಇರ್ತಾರಲ್ಲ, ಅವರಿಗೆ ಬೇಜಾರಾಗಿದೆ, ಸುಮಾರು ವರ್ಷಗಳಿಂದ ಏನಾದರೂ ಅವಮಾನಗಳಾಗಿದೆ, ನಾನು ಅಲ್ಲಿಂದ
ಆಚೆಗೆ ಬರಬೇಕು ಅನ್ನುವಂಥ ಒಂದು ಏನಾದರೂ ಮನಸ್ಥಿತಿ ಇರುವಂಥವ್ರು ಏನಾದರೂ TVKಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ಒಳಗಡೆಗೆ ಹಾಕೊಳ್ಳುವಂಥ ಸಾಧ್ಯತೆಗಳಿದೆ. ಬಟ್ ಅದನ್ನು ಮಾಡಿದ್ರೆ TVKಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬೋದು. ಈ ರೀತಿ ಒಂದು ಪೋಚಿಂಗ್ ಮಾಡಿದ್ರು, ಈ ರೀತಿ ಒಂದು ರೆಸಾರ್ಟ್ ರಾಜಕೀಯ ನಡೆಸಿದ್ರು ಅನ್ನುವಂಥ ಒಂದು ಬೀಳ್ಬೋದು. ಬಟ್ ಇಟ್ ಈಸ್ ಆಲ್ ಅ ಗೇಮ್ ಆಫ್ ಪಾಲಿಟಿಕ್ಸ್. ಯಾರು ಏನು ಬೇಕಾದರೂ ಮಾಡ್ಬೋದು, ಯಾಕಂದರೆ ರಾಜಕೀಯದಲ್ಲಿ ಇದು ರಾಜಕೀಯ ಅನ್ನುವಂಥ ಒಂದು ಸೀಲ್ನ ಒತ್ತಿ ಕಳಿಸಿದರೆ ಯಾರು ಹಿಸ್ಟ್ರಿ ಬರೆದಿರುವಂಥ ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ರಾಜಕಾರಣಿಗಳು. ಬಟ್ ಇಲ್ಲಿ ನೀವು ಊಹೆ ಕೂಡ ಮಾಡೋಕ್ಕಾಗದೇ ಇರುವಂಥ ಒಂದಷ್ಟು ವಿಷಯಗಳು ನಡಿಬೋದು. ಯಾಕಂತಂದರೆ DMK IDMK ಏನಾದರೂ ಒಂದಾಗ್ಬಿಟ್ರೆ ಹೆಂಗೆ ಕತೆ TVKದು. ಬಟ್ ಆಗೋದು ತುಂಬಾ ರೇರು. ಯಾಕೆ ರೇರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವರು ವೈರತ್ವ ತುಂಬ ಇದೆ, ವರ್ಷಾನುಗಟ್ಲೆಯಿಂದ ವೈರತ್ವವನ್ನು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇನ್ನೊಂದು ಪಾಯಿಂಟ್ ನೀವು ಮರಿಬಾರ್ದು, ಏನಂದರೆ ಇಷ್ಟು ವರ್ಷ ಆಳ್ವಿಕೆ ಮಾಡ್ಕೊಂಡು ಬಂದವರು ಅವರು ತಮ್ಮ ಒಂದು ಸಾಮ್ರಾಜ್ಯವನ್ನು ಕಟ್ಟಿರ್ತಾರಲ್ಲ, ಆ ಸಾಮ್ರಾಜ್ಯ ಎಲ್ಲ ಒಂದು ಅಧಿಕಾರದ ಮೇಲೆ ನಿಂತಿರುತ್ತೆ. ಅಂದ್ರೆ ಏನು ಅಂತ, ಈಗ ಒಂದೇನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರ್ತಾರೆ, ಮೆಡಿಕಲ್ ಬಿಸ್ನೆಸ್ ಮಾಡ್ತಿರ್ತಾರೆ, ಕಾಲೇಜ್ಗಳು ಕಟ್ಟಿರ್ತಾರೆ, ಮತ್ತೊಂದೇನೋ ಕಟ್ಟಿರ್ತಾರೆ. ಅದರಲ್ಲಿ ಎಲ್ಲ ಒಂದು ಗೌರ್ನಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಈಗ ಆ ಗೌರ್ನಮೆಂಟ್ ಮೇಲೆ ಇವರಿಬ್ಬರ ಮಧ್ಯೆ ಆಗ್ತಿರುವಂಥ ಜಗಳಕ್ಕೆ ಮೂರನೇ ವ್ಯಕ್ತಿಗೆ ಹೋಗ್ಬಿಟ್ರೆ ಇವರು ಅದನ್ನೆಲ್ಲ ಕಳ್ಕೊಂಡ್ಬಿಡ್ಬೋದಲ್ವಾ. ಆ ಒಂದು ಭಯದಿಂದ ಬೇರೆ ಏನಾದರೂ ಒಂದು ಹೆಜ್ಜೆ ಮುಂದೆ ಇಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಸೊ ಈಗ ಜೆನ್ಸಿಗಳು ಮಾಡಿರುವಂಥ ಒಂದು ಬದಲಾವಣೆ, ಈ ಉಲ್ಟಾ ಏನು ಅನ್ಕೊಂಡಿದ್ರು ಏಕ್ ಬಾರ್ ಏ ಬದಲ್ ದಿಯಾ ಓ ಬದಲ್ ದಿಯಾ ಅಂತ ಒಂದು ಮೀಮ್ ಇದೆಯಲ್ಲ, ಆ ಮೀಮ್ ಥರ ಆಗಿದೆ ಇವಾಗ ಸಿಚುವೇಶನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ಫ್ಯಾಕ್ಟ್ ತಮಿಳ್ನಾಡಲ್ಲಿರುವಂಥ ಜನಗಳೇ ಈ ರೀತಿ ಆಗುತ್ತೆ, TVK 108 ಮೆಜಾರಿಟಿ ಆಫ್ ದ ವೋಟ್ನ ತಗೊಳುತ್ತೆ ಅನ್ನುವಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ವೋಟ್ ಹಾಕಿದ್ರು ಸಹ ಅವ್ರಿಗೆ ಇರಲಿಲ್ಲ. TVK ಅವರು ವಿಜಯ್ ಅವರು ಈ ಭಾಷಣ ಮಾಡಬೇಕಾದ್ರೆ ಕೆಲವು ಮಾತುಗಳನ್ನ ಹೇಳಿರ್ತಾರೆ, ನಿಮ್ಗಳಿಗೆ ಏನಾದರೂ TV ಕೊಡ್ತಾರೆ, ರೆಫ್ರಿಜರೇಟ್ ಕೊಡ್ತಾರೆ, ಏನಾದರೂ ಒಂದು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಏನೇ ಕೊಟ್ಟರು ಪೂರ್ತಿ ಮನಸ್ಸಿಂದ ಈಸ್ಕೊಂಡು ನಮಗೆ ಓಟ್ ಹಾಕಿ ಅಂತ. ಈಗ ತಮಿಳ್ನಾಡು ಜನಗಳೆಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿಕೊಂಡು ಈಗ ಅವ್ರಿಗೆ ಓಟ್ ಹಾಕಿದ್ದಾರೆ. ಬಟ್ ಇಲ್ಲಿ ಬದಲಾವಣೆಗೆ ಅವಕಾಶವನ್ನು ಕೊಟ್ಟಿದ್ಯಾರು ಅಂತಂದರೆ ಅದು ದಟ್ ಈಸ್ ನನ್ ಅದರ್ ದ್ಯಾನ್ ಜೆನ್ಸಿ ಆ್ಯಂಡ್ ಮಿಲೇನಿಯಂ. ಇದೇ ಮೆಜಾರಿಟಿ ಆಫ್ ದ ವೋಟ್ಸ್ಗಳೇನಾದರೂ ಈ ಹಳೆ ಕಾಲದವ್ರು ಇದ್ದಾರಲ್ಲ, ಅದೇ ಪಕ್ಷ, ಅದೇ ಜಾತಿ, ಅದೇ ಅಂತ ಅಂಥವ್ರಗಳ ಕೈಯಲ್ಲಿ ಏನಾದರೂ ಮೆಜಾರಿಟಿ ವೋಟಿಂಗ್ ಇದ್ದಿದ್ದರೆ ಪ್ರಾಬಬ್ಲಿ TVK ಇಷ್ಟೊಂದು ಮೆಜಾರಿಟಿ ಆಫ್ ದ ವೋಟ್ನ ತೊಗೊಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇವತ್ತಿಗೂ DMK IDMKಗೆ ಎಷ್ಟು ವೋಟ್ಗಳು ಬಿದ್ದಿದೆ ಅದೆಲ್ಲ ಯಾರ್ದು ಅಂತ ನೀವು ಅನ್ಕೊಂಡಿರ್ತೀರಾ. ಯಂಗ್ಸ್ಟರ್ಸ್ದೊಂದು ನನ್ನ ಪ್ರಕಾರ 90% ಆಫ್ ದ ಯಂಗ್ಸ್ಟರ್ಸ್ ಎಲ್ಲ ಇಲ್ಲಿಗೆ ವೋಟ್ ಹಾಕಿದ್ದಾರೆ. ಆ 90% ಆಫ್ ದ ಯಂಗ್ಸ್ಟರ್ಸು ವೋಟ್ ಹಾಕೋದಕ್ಕೆ ಕಾರಣ ಏನು ಅಂತಂದರೆ ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗವನ್ನು ಯಾರ್ಯಾರು ಇಗ್ನೋರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರುಗಳೆಲ್ಲ ಇನ್ನೂ ಸೋಲ್ತಾ ಇದ್ದಾರೆ. ಇವತ್ತು ಒಂದು ಮೊಬೈಲ್ ಕೈಯಲ್ಲಿದೆ ಅಂದರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್, ಎವ್ರಿಥಿಂಗ್ ದಿ ಕ್ಯಾನ್ ಆಕ್ಸೆಸ್. ಆ್ಯಂಡ್ ನಾನು ಮೊದಲೇ ಹೇಳಿದೆ, ಪ್ರತಿಯೊಬ್ಬರು ರಾಜಕಾರಣಿಗಳ ಹಿಸ್ಟ್ರಿನೂ ಕೂಡ ತಿಳ್ಕೊಳ್ಳುವಂಥ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಅದರಿಂದ ಏನಾಗುತ್ತೆ, ಜನ್ಸಿಗಳು ಅನಾಲಿಟಿಕಲ್ ಥಿಂಕಿಂಗ್ ಚೆನ್ನಾಗಿದೆ ಅವ್ರದ್ದು. ಓಕೆ, ನಾನು ಇವ್ರಿಗೆ ವೋಟ್ ಹಾಕಿದ್ರೆ ನನಗೆ ನಾಳೆ ಏನಾಗುತ್ತೆ, ನಮಗಿರುವಂಥ ಮೂಲಭೂತ ಸೌಕರ್ಯಗಳು ಏನಾದರೂ ಕರೆಕ್ಟಾಗಿ ಮಾಡ್ತಾರೆ, ಎಜುಕೇಷನ್ ಆಗ್ಬೋದು, ರೋಡ್ ಆಗ್ಬೋದು, ನೀರಾಗ್ಬೋದು, ಟ್ರಾನ್ಸ್ಪೋರ್ಟ್ ಆಗ್ಬೋದು, ಎಲ್ಲ ವಿಚಾರಗಳಲ್ಲಿ ಒಂದು ಬೇಸಿಕ್ ಏನಂತ ಇದೆ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಎಷ್ಟೋ ಸಮಸ್ಯೆಗಳಿದೆ, ಇನ್ನೂ ರೂರಲ್ ಪ್ಲೇಸ್ಗಳಿಗೆ ಹೋದರೆ ಕರೆಕ್ಟಾಗಿ ರೋಡ್ ಇರೋದಿಲ್ಲ, ಒಂದು ಆಸ್ಪತ್ರೆ ಅವೈಲಬಿಲಿಟಿ ಇರೋದಿಲ್ಲ, ಅಲ್ಲಿರುವಂಥ ಡಾಕ್ಟರ್ಗಳು ಕರೆಕ್ಟಾಗಿ ನೆಟ್ಗಿರೋದಿಲ್ಲ, ಒಂದು ಒಳ್ಳೆ ಎಜುಕೇಷನ್ ಮಾಡಲಿಕ್ಕೆ ಎಜುಕೇಷನ್ ಸಿಸ್ಟಮ್ ಇಲ್ಲ, ಪ್ರೈವೇಟ್ ಕಾಲೇಜ್ಗಳಿಗೆ ಸೇರ್ಕೋಬೇಕು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರ್ಕೋಬೇಕು. ಪ್ರೈವೇಟ್ ಸ್ಕೂಲ್ಗಳು ನರ್ಸರಿನಲ್ಲೇ ನಿಮಗೆ 70,000 to 80,000 1 ಲಕ್ಷ ಖರ್ಚನ್ನ ಕೇಳ್ತಾರೆ. ಅದು ಇಟ್ಸ್ ಆಲ್ ಡ್ರಿವನ್ ಬೈ ಆಲ್ ದಿಸ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಪೊಲಿಟಿಕಲ್ ಪೀಪಲ್. ಅದಕ್ಕೊಂದು ಬ್ರೇಕ್ ಬೇಕು ಅಂತ ಹೇಳ್ಬಿಟ್ಟು ಈ ಜೆನ್ಸಿಸ್ಗಳು, ಮಿಲೇನಿಯಂ ಇವ್ರುಗಳೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತು, ಅರ್ಥ ಆಗಿದೆ, ಈ ಥರ ನಾವು ಪ್ರತಿ ಸಲ ಇವ್ರಿಗೆ ಓಟ್ ಆಗ್ತಾ ಹೋದರೆ ಇವ್ರು ಹಿಂಗೆ ಮಾಡ್ತಾ ಇರ್ತಾರೆ, ಇದೇ ಭರವಸೆಗಳು, ಇದೇ ಫ್ರೀ ಬೀಸು, ಇದೇ ಒಂದು ಮಾತುಗಳನ್ನ ಹೇಳ್ಕೊಂಡು, ಸುಳ್ಳು ಭರವಸೆಗಳನ್ನ ಹೇಳ್ಕೊಂಡು ಗೆಲ್ತಾರೆ, ಮತ್ತು ಅದನ್ನೇ ಮಾಡ್ತಾರೆ ಅಂತ ಅಂದ್ಕೊಂಡು ಈ ಒಂದು ಬದಲಾವಣೆಗೆ ಒಂದು ಅವಕಾಶವನ್ನು ಕೊಟ್ಟಿರೋದು ಯಾರು ಅಂದರೆ ದಟ್ ಈಸ್ ಜೆನ್ಸಿ ಆ್ಯಂಡ್ ಮಿಲೇನಿಯಂ ಪೀಪಲ್. ಇನ್ನು ನಮ್ಮ ಕರ್ನಾಟಕದಲ್ಲೂ ಇದೇ ಒಂದು ಭವಿಷ್ಯ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ನಮ್ಮ ಜೆನ್ಸಿಗಳು, ನಮ್ಮ ಮಿಲೇನಿಯಂ ವೋಟಿಂಗ್ ಯಾರ್ಯಾರಿಗೆ ಪವರ್ ಇದೆ ಅವ್ರುಗಳು ಸ್ವಲ್ಪ ಥಿಂಕ್ ಮಾಡಬೇಕು. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಯಾವುದೇ ಒಂದು ಪಕ್ಷಕ್ಕೆ ಯಾವುದೋ ಒಂದು ರಿಪೋರ್ಟರು ಕೇಳಿದ್ರೆ ನೀವು ಏನು ಮಾಡಿದಿರಾ ಅಂತ ಏನಾದರೂ ಕೇಳಿದ್ರೆ ಅವರು ಬೆರಳು ತೋರಿಸೋದು ಯಾರಿಗೆ ಅಂದರೆ ಅಪೋಸಿಷನ್ ಪಾರ್ಟಿಗೆ ತೋರಿಸ್ತಾರೆ, ಅವ್ರೇನು ಮಾಡಿಲ್ಲ, ನಾವು ಇಷ್ಟಾದರೂ ಮಾಡಿರ್ತೀವಿ ಅಂತ. ಕಂಪ್ಯಾರಿಟಿವ್ ಆ್ಯಂಡ್ ರಿಲೇಟಿವ್ ಒಂದು ಬಿಸ್ನೆಸ್ ನಡೀತಿದೆ ಈ ಒಂದು ರಾಜಕೀಯದಲ್ಲಿ. ಅದನ್ನು ಬಿಟ್ಟು ಸ್ಟ್ಯಾಂಡರ್ಡ್ ಏನು ಸೆಟ್ ಮಾಡ್ಕೋಬೇಕು, ಈಗ ನಾನು ಒಂದು ಕರೆಕ್ಟಾಗಿ ರೋಡ್ ಹಾಕಬೇಕು, ಒಂದು ಹಳ್ಳಿಯಿಂದ ಒಂದು ಸಣ್ಣ ಸಿಟಿಗೆ ಕನೆಕ್ಟ್ ಆಗುವಂಥ ಒಂದು ರೋಡ್ ಹಾಕಬೇಕು ಅಂದರೆ ಕ್ವಾಲಿಟಿ ಆಫ್ ಟಾರ್ ಹಾಕಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಕೆಲಸದಲ್ಲಿ ತೋರಿಸ್ಕೋಬೇಕು ಹೊರತು ಅಯ್ಯೋ ಆ ಪಕ್ಷದವ್ರು ಏನು ಮಾಡಿರಲಿಲ್ಲ, ನಾವು ಇಷ್ಟಾದರೂ ಹಾಕಿದ್ದೀವಿ ಅಂತ ಮಾತಾಡ್ತಾರೆ. ಇಂತಹ ಒಂದು ಕಂಪ್ಯಾರಿಟಿವ್ ನೀವು ಯಾವುದೇ ಒಂದು ವಿಡಿಯೋಗಳು, ಯಾವುದೇ ಒಬ್ಬ ರಾಜಕಾರಣಿ ನಾನು ಕೇಳ್ರಿ ನೋಡ್ರಿ, ಇದೇ ಒಂದು ಮಾತುಗಳನ್ನ ಆಡ್ತಾರೆ ಹೊರತು ಬದಲಾವಣೆಗೆ ಅವಕಾಶನೇ ಹೇಳೋದಿಲ್ಲ. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಎದೆ ತಟ್ಕೊಂಡು ಮಾತಾಡುವಂಥ ಒಬ್ಬ ರಾಜಕಾರಣಿನೂ ಇಲ್ಲ. ಇದ್ದರೆ ಅವ್ರಿಗೆ ಅವಕಾಶನೇ ಸಿಕ್ಕಿರೋದಿಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಈಗ ಒಬ್ಬನೇ ಒಬ್ಬ ರಾಜಕಾರಣಿ ನಾನು ಬದಲಾವಣೆ ಮಾಡ್ತೀನಿ ಅಂತ ಬಂದರೆ ಆಗೋದಿಲ್ಲ. ಅಲ್ಲಿ ಒಂದು ಪಕ್ಷ ಇರಬೇಕು, ಅಲ್ಲಿ ಒಂದು ಫುಲ್ ಅಧಿಕಾರ ಇರಬೇಕು. ಯಾಕೆಂತಂದರೆ ಒಬ್ಬ MLAಗೆ ಅಷ್ಟು ಪವರ್ ಇರೋದಿಲ್ಲ. ಇಲ್ಲಿ ಪವರ್ ಇರೋದು CM ಇಂದನೇ ಬರಬೇಕು.
CM ಅದ್ರ ಕೆಳಗೆ ಇರುವಂಥ ಸಚಿವರುಗಳ ಕಡೆಯಿಂದನೇ ಬರಬೇಕು. ಯಾಕಂತಂದರೆ ನಾನೇನೋ ಒಂದು ರೋಡ್ ಹಾಕ್ಸ್ಬೇಕು ಅಂದರೆ ದುಡ್ಡು ಯಾರು ಕೊಡ್ತಾರೆ? ಅದಕ್ಕೆ ನೀವು ಎಷ್ಟೇ ಅಪ್ಲಿಕೇಶನ್ ಹಾಕಿದ್ರು ಅದನ್ನು ಅವರು ಬಿಡಬೇಕಲ್ಲ, ರಿಲೀಸ್ ಮಾಡಬೇಕಲ್ಲ, ಎಷ್ಟೇ ಫಂಡ್ ರಿಲೀಸ್ ಮಾಡಬೇಕಲ್ಲ. ರಿಲೀಸ್ ಮಾಡಿದ್ರೆ ಆ ಫಂಡು ಟ್ರಾನ್ಸ್ಪರೆಂಟಾಗಿ ಕರೆಕ್ಟಾಗಿ ಕ್ವಾಲಿಟಿ ಆಫ್ ದ ವರ್ಕ್ ನಡೆದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಯಾರು ಮಾಡ್ತಾರೆ? ಇದೆಲ್ಲ ನಡೀತಿಲ್ಲ. ಆ ಒಂದಷ್ಟು ಬದಲಾವಣೆಗಳಾಗಬೇಕು, ಈ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತಂದರೆ ಜನಗಳು ಮನಸ್ಸನ್ನು ಬದಲಾಯಿಸಬೇಕು. ಎಸ್ಪೆಷಲಿ ಯಾರು ನಮ್ಮ ಕರ್ನಾಟಕದವರು. ಆಂಧ್ರದಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ನೀವೇ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಆಂಧ್ರದಲ್ಲಿ ಯಾರಿದ್ದಾರೆ, ತಮಿಳ್ನಾಡಲ್ಲಿ ಈಗ TVK ಬರುತ್ತೋ ಇಲ್ವೋ ಅಂತ ಕ್ವಶನ್ ಇತ್ತು. ಇವಾಗ ಬರುತ್ತೆ ಅನ್ನುವಂಥ ಒಂದು 90% ಚಾನ್ಸಸ್ ಇದೆ. ಹಾಗಿದ್ದಾಗ ಕರ್ನಾಟಕದಲ್ಲಿ ಯಾರು ಬರಬೇಕು, ಯಾರು ಬರಬಾರ್ದು, ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರ್ದು, ಮತ್ತೆ ಅದೇ ಹಳೆ ಕಾಲದ ಪಕ್ಷಗಳು ತಲೆ ಬುಡ ಅರ್ಥ ಆಗದೇ ಇರೋ ರೀತಿ ಮಾತಾಡ್ತಾರೆ. ಜನಗಳಿಗೆ ಒಂದು ಮರ್ಯಾದೆ ಇಲ್ಲ, ಜನಗಳಿಗೆ ಬೆಲೆ ಇಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅಂದರೆ ಜಾಬಿಗೆ ಎಷ್ಟೊಂದು ಕೊರತೆ ಇದೆ ಆ್ಯಂಡ್ ಎನ್ವಿರಾನ್ಮೆಂಟ್ ಬದಲಾಗ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾರು ಮಾಡ್ತಾ ಇದ್ದಾರೆ? ಯಾರು ಕೆಲಸ ಮಾಡ್ತಿಲ್ಲ ಅಂತ ನಿಮ್ಗನ್ಸುತ್ತೆ, ನನಗೂ ಅನ್ನಿಸ್ತಿದೆ. ಹಾಗಿದ್ರೆ ನೀವು ಎಸ್ ಅಂತ ಹಾಕಿ. ಇವಾಗ TVK ಗೆದ್ದು ಅಲ್ಲಿ ಅಧಿಕಾರಕ್ಕೆ ಬಂದರೆ, ಅಂದರೆ ಹೊಸ ಒಂದು ಪಕ್ಷ, ಹೊಸ ಒಂದು ಮೈಂಡ್ಸೆಟ್, ಹೊಸ ಒಂದು ಸ್ಟ್ರಾಟಜಿ, ಹೊಸ ಒಂದು ಸೈಕಾಲಜಿ ಇಟ್ಕೊಂಡು ಆ ಒಂದು ಪಕ್ಷ ಅಲ್ಲಿ ಲೀಡ್ ಮಾಡೋಕ್ಕೆ ಬಂದರೆ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು, ಎಸ್ಪೆಷಲಿ ನಮ್ಮ ಬೆಂಗಳೂರು ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಏನು ಅಂತ ಕೇಳಿದ್ರೆ, ಬೆಂಗಳೂರು ಏನು IT ಹಬ್ಬು, ಇಲ್ಲೆಲ್ಲ ತುಂಬ ಹೂಡಿಕೆಗಳು ನಡೆಯುತ್ತೆ, ಇನ್ವೆಸ್ಟ್ಮೆಂಟ್ ಎಲ್ಲ ನಡೆಯುತ್ತೆ. ಪ್ರತಿ ವರ್ಷ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಇಲ್ಲಿ ಎಲ್ಲ ಒಂದು ಕಂಪ್ನಿ IT ಹಬ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಎಷ್ಟೋ ಕಂಪ್ನಿಗಳು ಇಲ್ಲಿಂದ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗೋದಕ್ಕೆ ಎಷ್ಟೋ ಕಾರಣಗಳಿದೆ. ಆ ಕಾರಣಗಳು ನಿಮಗೂ ಗೊತ್ತು. ಅವ್ರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನ ಕೊಟ್ಟಿಲ್ಲ, ಆ ಬೇಸಿಕ್ ಫೆಸಿಲಿಟಿಗಳನ್ನ ಕೊಡದೇ ಇರೋ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಮಾಡ್ಬೋದು, ಎಲ್ಲಿ ನಮಗೆ ಬೆಸ್ಟ್ ಅನಿಸುತ್ತೆ ಅಂತ ಕಡೆಗೆ ಹೋಗ್ತಾರೆ. ಅದೇ ರೀತಿ ಇವಾಗ ತಮಿಳ್ನಾಡು ವಿಜಯ್ ಅವ್ರು ಏನಾದರೂ CM ಆಗಿ ಅವ್ರ ಅಧಿಕಾರಕ್ಕೆ ಬಂದು ಅವರೊಂದು ಹೂಡಿಕೆಗಳು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಲ್ಲಿಗೆ ಬರ್ತೀರಾ ಅವ್ರಿಗೆ ಇಂಥಷ್ಟು ಅವಕಾಶಗಳನ್ನ, ಇಂಥಷ್ಟು ಫ್ರೀ ಒಂದಷ್ಟು ಫೆಸಿಲಿಟಿಗಳನ್ನ ಕೊಟ್ಟರೆ ಆಬ್ವಿಯಸ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಅದರ ಒಂದು ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಎರಡನೇದು ಇನ್ನೊಂದು ಮೇಜರ್ ಏನಂದರೆ, ನಮ್ಮ ಕಾವೇರಿ ಗಲಾಟೆ ಪ್ರತಿ ವರ್ಷ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ನಡೀತಾನೆ ಇತ್ತು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಅದರ ಒಂದು ಪರಿಹಾರ ಏನಾದರೂ ಇವಾಗ ಸಿಗ್ಬೋದಾ, ಸಿಗದೇ ಇರ್ಬೋದಾ? ಈಗ ಪರಿಹಾರ ಸಿಗಬೇಕು ಸಿಗಬಾರ್ದು ಅಂತಂದರೆ ಒಂದು ಇಲ್ಲಿ ಲೋಕಲ್ ಲೆವೆಲ್ ಪಾರ್ಟೀಸ್ಗಳು ಯಾವ ರೀತಿ ಒಂದು ಡಿಬೇಟ್ ಮಾಡ್ತಾರೆ, ಎಷ್ಟು ಲಾಯರ್ಸ್ಗಳು ಕರ್ಕೊಂಡು ಹೋಗ್ತಾರೆ, ಏನೇನಿದೆ ಅದನ್ನೆಲ್ಲ ಕ್ಲಿಯರಾಗಿ ತೊಗೊಂಡೋಗೋದು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳು ನಡೆದ ನಂತರ ಏನೇನು ಡಿಸಿಷನ್ ಬರುತ್ತೆ ಅದು ಇಟ್ ಹೈಲಿ ಡಿಪೆಂಡ್ಸ್ ಆನ್ ಲೋಕಲ್ ಪಾರ್ಟೀಸ್. ಈಗ ಆ ಲೋಕಲ್ ಪಾರ್ಟೀಸ್ ಇವರು ಅವ್ರಿಗೆ ಆಗುತ್ತಾ ಆಗಲ್ವಾ, ಬೇರೆ ಏನಾದರೂ ಬದಲಾವಣೆಗಳು ಬರುತ್ತಾ, ವಿ ಸ್ಟಿಲ್ ಡೋಂಟ್ ನೋ. ಸೊ ಓವರಾಲ್ ಮಾತಾಡೋದಾದರೆ ಸುಮಾರು 108 ಸೀಟ್ಗಳು, ನಾನು ಇವಾಗ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ 108 ಸೀಟ್ಗಳು, ಅದರಲ್ಲಿ 35 ಸೀಟ್ಗಳನ್ನ ಆಲ್ರೆಡಿ ಗೆದ್ದಿದ್ದಾರೆ. ಮಿಕ್ಕಿದ ಸೀಟ್ಗಳು ಲೀಡಿಂಗಲ್ಲಿ ಇದ್ದಾರೆ TVK ಪಕ್ಷ. ಅವ್ರೇನಾದರೂ 110 ಸೀಟ್ ಹೊಡೆದು ಇನ್ನೂ ಒಂದು 8 ಜನರನ್ನ ಹೇಗಾದರೂ ಮಾಡಿ ಒಳಗಡೆ ಹಾಕ್ಕೊಂಡ್ರೆ ಅವರೇ ಆಡಳಿತವನ್ನು ಮಾಡ್ತಾರೆ ತಮಿಳ್ನಾಡಲ್ಲಿ, ಅದು ಫಿಕ್ಸು. ಅವ್ರನ್ನ ಬಿಟ್ಟು ಒಂದಷ್ಟು ಈಗ DMK AIADMK ಏನಾದರೂ ಅದು ಅಸಾಧ್ಯ. ಬಟ್ ಆದರೆ ಅವ್ರಿಗಾಗುವಂಥ ಪರಿಸ್ಥಿತಿ ಇದೆ. ಅಕಸ್ಮಾತ್ ಏನಾದರೂ ಆದರೆ ಆವಾಗ ಅವರು ಕೂಡ ಇತರೆ ಪಕ್ಷಗಳು ಯಾರ್ಯಾರಿದ್ದಾರೆ ಅವ್ರುಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡು TVKನ ಆಪೋಸಿಷನ್ ಮಾಡ್ಬೋದು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, DMK ಮತ್ತು AIADMKಗೆ ಯಾರ್ಯಾರು ವೋಟ್ ಹಾಕ್ತಾರೆ ನೋಡಿ, ಅವ್ರಿಗೆ ಒಬ್ರಿಗೊಬ್ರು ಆಗೋದಿಲ್ಲ. ಅಕಸ್ಮಾತ್ ಇವ್ರುಗಳು ಏನಾದರೂ ರಾಜಕೀಯವನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ನಮ್ಗೆ ಅಧಿಕಾರ ಇರಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಕಂಬೈನ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಈಗೇನು ಬಿದ್ದಿದೆ ಓಟು ಅದು ಬಿಡೋದಿಲ್ಲ. ಸೊ ಐ ಥಿಂಕ್ TVK ವಿಜಯ್ ಬರ್ತಿರೋದು ತುಂಬ ಜನಕ್ಕೆ ಐ ಥಿಂಕ್ ದೇ ಆರ್ ಫೀಲಿಂಗ್ ವೆರಿ ಗುಡ್. ಬಿಕಾಸ್ ಒಂದು ಹೊಸ ಬದಲಾವಣೆ ಬರ್ತಿದೆ. ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ತಾ ಇದ್ದಾವೆ. ಆ್ಯಂಡ್ ಜೆನ್ಝಿ ಆ್ಯಂಡ್ ಮಿಲಿಯನಿಯಮ್ ದೇ ಆರ್ ಲೀಡಿಂಗ್, ದೇ ಆರ್ ಚೇಂಜಿಂಗ್, ದೇ ವಾಂಟೆಡ್ ಚೇಂಜ್ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ವೋಟ್ ಆಗ್ತಾ ಇದ್ದಾರೆ. ಬಿಕಾಸ್ ಒಂದೇ ಸಲ ಸಿಗೋದು, 5 ವರ್ಷಕ್ಕೊಂದು ಸಲ ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ಮತ್ತು ಅದೇ ಪ್ರಾಬ್ಲಮ್ಸ್, ಅದೇ ಲೈಫ್ ಸ್ಟೈಲ್, ಅದೇ ಸಮಸ್ಯೆಗಳು. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು, ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಬಟ್ ಒಂದು ಕಾನ್ಷಿಯಸ್ನೆಸ್ ನನಗೇನಿದೆ ಅಂದರೆ, ಇಫ್ ನಮ್ಮ ಓಲ್ ಇಂಡಿಯಾದಲ್ಲಿ ಒಂದೇ ಒಂದು ಪಕ್ಷ ರೂಲಿಂಗ್ ಮಾಡ್ತಾ ಇದೆ ಅಂದರೆ, ಮೆಜಾರಿಟಿ ಅದೇ ಇದೆ ಎಲ್ಲ ರಾಜ್ಯಗಳಲ್ಲೂ, ಅಂದರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಆಪೋನೆಂಟ್ ಇರೋದಿಲ್ಲ, ಸ್ಟ್ರಾಂಗ್ ಆಪೋನೆಂಟ್ ಇರೋದಿಲ್ಲ. ಸ್ಟ್ರಾಂಗ್ ಆಪೋನೆಂಟ್ ಇರೋದಿಲ್ಲ ಅಂದರೆ ಸರ್ವಾಧಿಕಾರ ಆಗ್ಬೋದು. ಆ ಸರ್ವಾಧಿಕಾರ ಆದರೆ ಪಾಸಿಟಿವ್ ಆಗಿ ಹೋಗುತ್ತಾ ನೆಗೆಟಿವ್ ಆಗಿ ಹೋಗುತ್ತಾ ಅಂತ ನೀವುಗಳು ಥಿಂಕ್ ಮಾಡಿ. ವಿ ಸ್ಟಿಲ್ ಡೋಂಟ್ ನೋ ವಾಟ್ ಈಸ್ ಇಂಡಿಯಾಸ್ ಫ್ಯೂಚರ್, ಬಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚೇಂಜಸ್ ರಿಕ್ವೈರ್ಡ್ ಆ್ಯಸ್ ಆಫ್ ನೌ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಮ್ಮ ಕರ್ನಾಟಕದಲ್ಲಿ ಮುಂದಿನ ಸಲ ಯಾರು ಒಂದು ಹೊಸ ಪಕ್ಷ ಕಟ್ಕೊಂಡು ಬಂದರೆ ಅಥವಾ ಇರುವಂಥ ಪಕ್ಷಗಳನ್ನ ಗುರುತಿಸಿ ವೋಟ್ ಹಾಕಿ ಬದಲಾವಣೆಯನ್ನು ತರ್ತಾರ ನಮ್ಮ ಜೆನ್ಝಿ ಆ್ಯಂಡ್ ಮಿಲೇನಿಯಮ್ ಇನ್ಕ್ಲೂಡಿಂಗ್ ಮೀ. ಲೆಟ್ಸ್ ಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.